ಈ ಸಲ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಡೈರೀಸ್ ಹೇಳಲ್ಲ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ? ಮಲ್ಲೇಶ್ವರಂ ಫೇಮಸ್ ಹೋಟೆಲ್ ಬ್ಯಾಂಗ್ಳೂರ್ ಕೆಫೆಲಿದ್ದೀವಿ. ನೀವೇನಾದರೂ 10 o'clock ಆಗೋಯ್ತು, 11 o'clock ಆಗೋಯ್ತು, ಏನು ಊಟ ಮಾಡೋದು, ವೆಜ್ ತಿನ್ನಬೇಕು ಅಂತ ಅನಿಸ್ತಿದೆ ಅಂದರೆ 1 o'clockವರೆಗೂ ಬ್ಯಾಂಗ್ಳೂರ್ ಕೆಫೆ ಓಪನ್ ಇರುತ್ತೆ. ನಾವಿಬ್ಬರೇ, ನಾನು ಪ್ರತಿಮಾ ಮಾತ್ರ ಬಂದಿಲ್ಲ, ನನ್ನ ತಂಗಿದಿರ್ನೆಲ್ಲಾನು ಕರ್ಕೊಂಡ್ಬಂದಿದ್ದೀವಿ ವೀಕೆಂಡ್ ಅಂತ. ನೋಡಿ, ಕೀರ್ತನ, ಚಂದನ, ಪಲ್ಲವಿ ಫೋಟೋ ತೊಗೊಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ನಾವೇನೇನು ಫುಡ್ ಟ್ರೈ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ನಮ್ಮ ಪಲ್ಲವಿ ಬಂದ್ಬಿಟ್ಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು our YouTube ಚಾನಲ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ. ನಮಗೆ ಒಂಚೂರು ಇಂಟ್ರೆಸ್ಟ್ ಇಲ್ಲ ಏನಕ್ಕೆ ಅಂದರೆ ಇವ್ರ ಜೊತೆ ಶಾಪಿಂಗ್ ಹೋಗೋಕ್ಕೆ. ನಾವು ತಿನ್ನಕ್ಕಂತ ಬಂದಿರೋ, ಬಟ್ ದೆನ್ ವೇಟಿಂಗ್ ಟೈಮ್ಗೋಸ್ಕರ ನಾವು ಶಾಪಿಂಗ್ ಹೋಗ್ತೀವಿ. ಹೌದು, ಈ ಕೀರ್ತನದೇ ಟಾರ್ಚರ್, ಶಾಪಿಂಗ್ ಹೋಗೋಣ ಅಂತ ನೋಡಿ. 100% ಟೈಮ್ ಯುಟಿಲೈಸ್ ಮಾಡ್ಕೊಬೇಕು ಅಂತ. ಶಾಪಿಂಗ್ ನಾವೆಲ್ಲದಕ್ಕೂ ಸೈ ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಹಂಗೇನ್ ಕಾಲಿಂಗ್ ಮಾಡಿ ಇನ್ನು ಬೇಜಾನ್ ಬರೋದಿದೆ. ಡ್ರೆಸ್ ನಾವು ಚೆನ್ನಾಗಿ ಕಾಣ್ಬೇಕಷ್ಟೇ. ಬನ್ನಿ ಹೋಗೋಣ, ಇನ್ನೇನು ಮಾಡೋಕ್ಕಾಗುತ್ತೆ, ನೋ ಆಪ್ಷನ್. ಗೈಸ್, ಸೋ ಮಚ್ ಡಿಸ್ಕಷನ್ ಇಸ್ ಆ್ಯಪ್ ಇಲ್ಲಿ. ಏನಕ್ಕಂದರೆ ಒಂದು ಬ್ರೇಸ್ಲೆಟ್ ಓಪನ್ ಮಾಡೋಕ್ಕೆ, ಓಕೆ, ಆ್ಯಂಡ್ ಮೋರ್ ಓವರ್ ಶಾಪಿಂಗ್ ಅಂತ ಕರ್ಕೊಂಡು ಬಂದರು. ಏನು ತೊಗೊಂಡಿದ್ದಾರೆ ಅಂದರೆ 4 ಐಟಮ್, 2 ಸ್ಟಿಕ್ಕರು, ಅಲ್ಲ, 1 ಕೂಂಬು, 1 ಸ್ಟಿಕ್ಕರು, 1 ಓಲೆ, 1 ಬ್ರೇಸ್ಲೆಟ್, ಅಷ್ಟೇ. ಇಷ್ಟಕ್ಕೆ ಅಲ್ಲಿಂದ ಬಂದ್ವಿ ಗಾಡಿ ತೊಗೊಂಡು ಬಿಟ್ಟು. ನಾವು ಇಬ್ಬರೇ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ, ಯಾಕಂದರೆ ನಂಗೆ ಹೊಟ್ಟೆ ನೋವ್ತಿದೆ. ಲೆಮನ್ ಜ್ಯೂಸ್. ಇವಳು ಸೈಡ್ ಗ್ಯಾಪಲ್ಲಿ ಬಂದ್ಬಿಟ್ಟವಳೆ ಜ್ಯೂಸ್ ಕುಡಿಯೋಕೆ. And I look beautiful today with a small ice, ಬಟ್ಟು ಮತ್ತೆ ಲಿಪ್ಸ್ಟಿಕ್. ತುಟಿ ಮೇಲೆ ಜೇನು, ಕೆಂದಾವರೆ ಶೈನು, ಮಾತೆಲ್ಲ ಮಿನಿಗೋಗಿಲೆ ಟ್ಯೂನು, ಮುದ್ದಾದ ಕಣ್ಣು, ಏನ್ ಹೇಳಿ ನಾನು, ಹುಬ್ಬೆರಡು ರಂಗೋಲಿ ಲೈನು. ಇದನ್ನೇನು ವ್ಲಾಗಲ್ಲಿ ಹಾಕ್ಬೇಡಿ, ಸುಮ್ಮನೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಾನೊಂದು ವಿಡಿಯೋ ಮಾಡ್ಕೋತಿರೋದು. ಅವ್ರು ಹೇಳಿದ್ರು ನಮಗೆ 8 ಗಂಟೆ ಒಳಗಡೆ ಬರಬೇಕಂತ. ನಾವು ಮನೆ ಬಿಟ್ಟಿರೋದೇ 8 ಗಂಟೆಗೆ. ಏನು ಮಾಡೋಣ, ಹೋಗೋಣ ಬನ್ನಿ ಬೇರೆ ಕಡೆ. ಗಾಟ್ ಅ ಸ್ಮಾಲ್ ಡೌಟ್, ಏನಂದರೆ ಇವಾಗ ನಾವು ಟು ಬಿ ಹಾನೆಸ್ಟ್ ನಾಟ್ ಅ ರಿಚ್ ವ್ಲಾಗರ್ಸ್, ಓಕೆ, ಬಟ್ ಸ್ವಲ್ಪ ಏನೋ ಅಷ್ಟೋ ಇರಿ, ರೋಡ್ ದಾಟ್ತಾಯಿದ್ದೀನಿ, ಏನೋ ಅಷ್ಟೋ ದೊಡ್ಡಲ್ಲಿ ಫೋನ್ ತೊಗೊಂಡಿರ್ತೀವಿ. ಈಗ ವ್ಲಾಗ್ ಮಾಡೋವಾಗ ಯಾರಾದರೂ ಸ್ನ್ಯಾಚ್ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಗತಿ ಏನು ಗೈಸ್? ಜ್ಯೂಸ್ ಟರ್ನ್ಡ್ ಔಟ್ ಟು ಬಿ ವಾಟರ್. ವಿ ಕುಡಂಟ್ ಫೈಂಡ್ ಜ್ಯೂಸ್. ಅಯ್ಯಪ್ಪ, ನಿನ್ ಜೊತೆ ನಾನು ಕುಡಿಯೋದಿಲ್ಲಪ್ಪ. ನೀರ್ಗಿರ ಹಾಕಿಲ್ಲಪ್ಪ, ಒಳ್ಳೆ ಪ್ಯೂರ್ ಇಲ್ಲಪ್ಪ, ಕ್ವಾಲಿಟಿ ಕೆಟ್ಟಿಲ್ಲಪ್ಪ. ಬೇಡ ಅನ್ಸುತ್ತಪ್ಪ. ಬೇಡ. ಸೊ ನಂಗೆ ನೀರು ಸಿರು ಇಲ್ಲಿ ನಿಂತ್ಕೊಂಡು ಮೀಟಿಂಗ್ ಮಾಡ್ತವ್ರೆ. ಇನ್ನಿಬ್ಬರು ಶಾಪಿಂಗ್ ಹೋಗಿದ್ದಾರೆ. ನನಗೆ ಕಾಲೆಲ್ಲ ನೋವ್ತೈತೆ, ಹಾಗೆ ಹೊಟ್ಟೆ ಹಸಿತೈತೆ. ದೆನ್ ಇವ್ರು ಹೇಳ್ತವ್ರೆ ಬೆಂಗಳೂರು ಕೆಫೆಗೆ ಕರ್ಕೊಂಡು ಹೋಗ್ತೀನಿ ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಶಾಪಿಂಗ್ ಮಾಡೋಕ್ಕಂತ ವಾಪಸ್ ಬಂದ್ರಿ. ನಂಗೆ ನೋಡಿದ್ರೆ ಹೊಟ್ಟೆ ಹಸಿತೈತೆ ಗೊತ್ತಾ. ನಾವು ಯಾರು ಏನು ಪರ್ಚೇಸ್ ಮಾಡೋಕೆ ಬಂದಿಲ್ಲ. ಇವಳು ವೆಂಕಟೇಶ್ವರ ಟೆಕ್ಸ್ಟೈಲ್ಸಿಗೆ ಕರ್ಕೊಂಡ್ಬಂದಿದ್ದಾಳೆ ಮಲ್ಲೇಶ್ವರಮ್ಮು. ಕೀರ್ತನ ಅವ್ರ ಮಮ್ಮಿಗೆ ಡ್ರೆಸ್ ನೋಡಬೇಕು ಅಂತ ಬಂದ್ಬಿಟ್ಟು ಅವಳೇ ಒಂದಷ್ಟು ತೊಗೊಂಡಿದ್ದಾಳೆ. ಏನೇನು ತೊಗೊಂಡಿದ್ದಾಳೆ ಅಂತ ತೋರಿಸ್ತೀವಿ ಆಮೇಲೆ. ನೋಡಿ, ಇವ್ರು ಬಂದ್ಬಿಟ್ಟು ಎಷ್ಟು ಕಾಟ ಕೊಡ್ತವ್ರೆ ಅಂದರೆ ಬಟ್ಟೆ ತೊಗೊತಾನೆ ಇಲ್ಲ, ತೊಗೊತವ್ರೆ. ಅದೇ ನಮ್ಗಲ್ಲ, ಅವ್ರು ತೊಗೊತವ್ರೆ, ಬಟ್ ಆಲ್ಸೋ ಆಗ್ತಾಯಿಲ್ಲ. ಇಟ್ಸ್ ಟೂ ಮಚ್. ಯಾರ ಜೊತೆ ಬಂದ್ರೂ ಶಾಪಿಂಗ್ಗೆ ಅಪ್ಪಿ ಕೀರ್ತನ ಜೊತೆ ಮಾತ್ರ ಬರಬಾರ್ದು. ಬರೀ 10 ನಿಮಿಷ ಹಿಂಗೋಗಿ ಹಂಗೆ ಬರೋಣ ಅಂತಂದು ಏನು ತೊಗೊಳಲ್ಲ ಅಂತ. ಇವಾಗ ಇಲ್ಲಿ ಅಲ್ಲಿ ಎಲ್ಲರನ್ನೂ ಕಾಯಿಸ್ತಾ ಇದ್ದಾಳೆ ನೋಡಿ ಬೇಕಿದ್ರೆ.
ನೋಡಿ, ಇಲ್ಲಿ ಪಲ್ಲವಿ, ಇಲ್ಲಿ ಚಂದನ, ಆದ್ಯ ಎಲ್ಲರನ್ನೂ ಕಾಯಿಸ್ತಾ ಇದ್ದಾಳೆ ನಮ್ಮನ್ನು. ಟ್ರಯಲ್ ರೂಮ್ಗೆ ಹೋಗ್ಬಿಟ್ಟು ಕಾಯಿಸ್ತಾ ಇದ್ದಾಳೆ ನಮ್ಮನ್ನು. ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ ಸತ್ರ ಒಂಥರ ಟೆನ್ಷನ್ನೇ. ಇಂಥ ಟೈಮಲ್ಲಿ ನನ್ನ ಕಷ್ಟ ಕಾಲದಲ್ಲಿ ನೀವು ಬಂದಿದ್ದೀರಾ, ಆ ಋಣ ನಾನು ನಿಮ್ಗೆ ಏನು ಮಾಡಿದ್ರು ತೀರ್ಸಕ್ಕೆ ಸಾಧ್ಯ ಆಗಲ್ಲ. ವಿ ಕೇಮ್ ಟು ಬೆಂಗಳೂರು ಕೆಫೆ. ಇವರೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ನೋಡಿ ಶೌರ್ಯ ನೋಡಿ ಗೈಸ್, ನೋಡಿ ಎಷ್ಟು ಕ್ರೌಡ್ ಇದೆ. ಇಟ್ಸ್ ಆಲ್ಮೋಸ್ಟ್ ಸ್ಪೆಷಲಿ ಇವ್ರು ಹೈಜಿನ್ಗೆ ಇಷ್ಟೊಂದು ಜನ ಇರ್ತಾರೆ ಅನಿಸುತ್ತೆ. ಅಷ್ಟು ಹೈಜಿನಾಗಿ ಮೇಂಟೈನ್ ಮಾಡ್ತಾರೆ. ನೋಡಿ ಎಲ್ಲ ಓಪನ್ ಕಿಚನ್ ಇದೆ. ಮಶ್ರೂಮ್ ಪಲಾವ್ ತೊಗೊಂಡಿದ್ದೀವಿ, ಇಡ್ಲಿ, ದಿಸ್ ಇಸ್ ಟೊಮೆಟೊ ಬಾತ್ ಆ್ಯಂಡ್ ಮಶ್ರೂಮ್ ಪಲಾವ್. ಹೆಂಗಿದೆ ದೊನ್ನೆ ಬಿರಿಯಾನಿ ಟೇಸ್ಟ್. ಟೊಮೆಟೊ ಬಾತ್ ರಿಯಲಿ ವೆರಿ ನೈಸ್. ಬಿರಿಯಾನಿ ಮಸ್ಟ್ ಟ್ರೈ. ಇಡ್ಲಿ ಟೇಸ್ಟ್ ಮಾಡು, ಇಡ್ಲಿ ಹೆಂಗಿದೆ? ಇಡ್ಲಿ ಚೆನ್ನಾಗಿದೆ, ಬಟ್ ನಾವು ಸ್ವಲ್ಪ ನಾನ್ ವೆಜ್ ಲವರ್ ಇರೋದ್ರಿಂದ ನಮಗೆ ಮಶ್ರೂಮ್ ಪಲಾವ್ ಜಾಸ್ತಿ ಇಷ್ಟ ಆಗ್ತಾ ಇದೆ. ಯಾಕಂದರೆ ಶನಿವಾರ ಬಾಡೂಟ ಟೇಸ್ಟ್ ಬರ್ತಿದೆ, ಫೀಲ್ ಕೊಡ್ತಾ ಇದೆ. ಯಾಕಂದರೆ ವೆಜ್ಜು ನಂಗೆ ತುಂಬ ಕಷ್ಟ, ತಿನ್ನೋದೇ ಕಷ್ಟ. ನಾನು ನನಗೆ ಎಲ್ಲೂ ಹೋದ್ರೂ ಆರ್ಡ್ರ್ ಮಾಡೋಕ್ಕೂ ಬರೋಲ್ಲ. ಏನಾರು ಅವತ್ತು ನಾನು ತಿನ್ನಂಗಿಲ್ಲ, ಏನೂ ಇಲ್ಲ. ಇಲ್ಲಿ ವೆಜ್ ಅಂದರೆ ಅಪ್ಪ ನೀನು ಆರ್ಡ್ರ್ ಮಾಡ್ಬಿಡೋದು ಏನಿದೆ, ನಾನು ಸ್ವಲ್ಪ ತಿನ್ಕೊಂಡು ಹೋಗ್ತೀನಿ. ಚಂದನ ದೋಸೆ ಹೆಂಗಿದೆ? ಆಯಿತು, ತಿನ್ನು ನಿಧಾನಕ್ಕೆ ತಿನ್ನು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇಟ್ ಇಸ್ ಸೋ ಗುಡ್. ಬೆಣ್ಣೆ ಥರ ಐತೆ. ಯಾ, ಇಟ್ ಇಸ್ ಸೋ ಗುಡ್. ಯಾ, ಫೈನಲಿ ಪ್ರತಿಮುಂದು ರವೆ ದೋಸೆ ಆರ್ಡ್ರ್ ಮಾಡಿದ್ಲು. ಬೆಂಗಳೂರು ಕೆಫೆಲಿ ಏನಂದರೆ ಒಂದೇ ಒಂದು ಪ್ರಾಬ್ಲಮ್, ದೋಸೆ ಆರ್ಡ್ರ್ ಮಾಡಿದ್ರೆ ತುಂಬ ವೆಯ್ಟ್ ಮಾಡಿಸ್ತಾರೆ ಅಷ್ಟೇ.